ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾವು ಈ ವಿಡಿಯೋದಲ್ಲಿ ಡಾಕ್ಟರ್ ರವಿಚಂದ್ರನ್ ಅವರ ರೀಮೇಕ್ ಮೂವಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲ ರೀಮೇಕ್ ಮೂವಿ ಬಂದು ಪ್ರೇಮಿಗಳ ಸವಾಲ್. ಇದು 1984ರಲ್ಲಿ ರಿಲೀಸ್ ಆಯಿತು. ಈ ಮೂವಿ 1983ರಲ್ಲಿ ರಿಲೀಸ್ ಆದ ತಮಿಳಿನ ಉರಿವಿಲ್ಲನ್ ಉಷೈ ಫಿಲ್ಮಿನ ಆಫಿಷಿಯಲ್ ರೀಮೇಕ್ ಆಗಿತ್ತು. ಏನಾದರೂ ಪ್ರೊನೌನ್ಸಿಯೇಷನ್ ತಪ್ಪಾದರೆ ದಯವಿಟ್ಟು ಕ್ಷಮಿಸಿ. ಎರಡನೇ ರೀಮೇಕ್ ಮೂವಿ ಬಂದು ಪ್ರಳಯಾಂತಕ. ಇದು 1984ರಲ್ಲಿ ರಿಲೀಸ್ ಆಯಿತು. ಈ ಮೂವಿ 1984ರಲ್ಲಿ ರಿಲೀಸ್ ಆದ ತಮಿಳಿನ ತೀರ್ಪು ಎನ್ನೆ ಕೈಲ್ ಫಿಲ್ಮಿನ ಆಫಿಷಿಯಲ್ ರೀಮೇಕ್ ಆಗಿತ್ತು. ಇನ್ನು ಅವರ ಮೂರನೇ ರೀಮೇಕ್ ಮೂವಿ ಬಂದು ಸಾವಿರ ಸುಳ್ಳು. ಇದು 1985ರಲ್ಲಿ ರಿಲೀಸ್ ಆಯಿತು. ಈ ಮೂವಿ 1982ರಲ್ಲಿ ರಿಲೀಸ್ ಆದ ತಮಿಳಿನ ಮಲಾನ್ ಕೈಲು ಫಿಲ್ಮಿನ ಆಫಿಷಿಯಲ್ ರೀಮೇಕ್ ಆಗಿತ್ತು. ಇನ್ನು ಅವರ ನಾಲ್ಕನೇ ರೀಮೇಕ್ ಮೂವಿ ಬಂದು ಪಿತಾಮಹ. ಇದು 1985ರಲ್ಲಿ ರಿಲೀಸ್ ಆಯಿತು. ಈ ಮೂವಿ 1982ರಲ್ಲಿ ರಿಲೀಸ್ ಆದ ಹಿಂದಿಯ ವೇದಾಂತ ಫಿಲ್ಮಿನ ಆಫಿಷಿಯಲ್ ರೀಮೇಕ್ ಆಗಿತ್ತು. ಇನ್ನು ಅವರ ಐದನೇ ರೀಮೇಕ್ ಮೂವಿ ಬಂದು ನಾನು ನನ್ನ ಹೆಂಡತಿಯರು. 1985ರಲ್ಲಿ ರಿಲೀಸ್ ಆಯಿತು. ಈ ಮೂವಿ 1981ರಲ್ಲಿ ರಿಲೀಸ್ ಆದ ತೆಲುಗಿನ ನಮ್ಮ ವಿಡ್ ಫಿಲ್ಮಿನ ಆಫಿಷಿಯಲ್ ರೀಮೇಕ್ ಆಗಿತ್ತು. ಇನ್ನು ಅವರ ಆರನೇ ರೀಮೇಕ್ ಮೂವಿ ಬಂದು ಪ್ರೇಮಲೋಕ. ಹೌದು, ಪ್ರೇಮಲೋಕ ಮೂವಿ ಕೂಡ ರೀಮೇಕ್ ಮೂವಿಯೇ. ಇದು 1987ರಲ್ಲಿ ಕನ್ನಡದಲ್ಲಿ ರಿಲೀಸ್ ಆಯಿತು. ಈ ಮೂವಿ 1982ರಲ್ಲಿ ರಿಲೀಸ್ ಆದ ಇಂಗ್ಲೀಷಿನ ಗ್ರಾಸ್ 2 ಫಿಲ್ಮಿನ ಆಫಿಷಿಯಲ್ ರೀಮೇಕ್ ಆಗಿತ್ತು, ಅಮೇರಿಕನ್ ಮೂವಿಯ. ಇನ್ನು ಅವರ ಏಳನೇ ರೀಮೇಕ್ ಮೂವಿ ಬಂದು ಸಂಗ್ರಾಮ. ಇದು 1987ರಲ್ಲಿ ರಿಲೀಸ್ ಆಯಿತು. ಈ ಮೂವಿ 1985ರಲ್ಲಿ ರಿಲೀಸ್ ಆದ ಹಿಂದಿಯ ಅರ್ಜುನ್ ಫಿಲ್ಮಿನ ಆಫಿಷಿಯಲ್ ರೀಮೇಕ್ ಆಗಿತ್ತು. ಇನ್ನು ಅವರ ಎಂಟನೇ ರೀಮೇಕ್ ಮೂವಿ ಬಂದು ಬ್ರಹ್ಮ ವಿಷ್ಣು ಮಹೇಶ್ವರ. ಇದು 1988ರಲ್ಲಿ ರಿಲೀಸ್ ಆಯಿತು. ಈ ಮೂವಿ 1977ರಲ್ಲಿ ರಿಲೀಸ್ ಆದ ತಮಿಳಿನ ಚಕ್ರವರ್ತಿ ಫಿಲ್ಮಿನ ಆಫಿಷಿಯಲ್ ರೀಮೇಕ್ ಆಗಿತ್ತು. ಇನ್ನು ಅವರ ಒಂಬತ್ತನೇ ರೀಮೇಕ್ ಮೂವಿ ರಣಧೀರ. ಹೌದು, ಈ ಮೂವಿ ಕೂಡ ರೀಮೇಕ್ ಮೂವಿನೇ. 1988ರಲ್ಲಿ ರಿಲೀಸ್ ಆಯಿತು ಕನ್ನಡದಲ್ಲಿ. ಈ ಮೂವಿ 1983ರಲ್ಲಿ ರಿಲೀಸ್ ಆದ ಹಿಂದಿಯ ಹೀರೋ ಫಿಲ್ಮಿನ ಆಫಿಷಿಯಲ್ ರೀಮೇಕ್ ಆಗಿತ್ತು. ಇನ್ನು ಅವರ ಹತ್ತನೇ ರೀಮೇಕ್ ಮೂವಿ ಬಂದು ಅಂಜದ ಗಂಡು. ಇದು 1988ರಲ್ಲಿ ರಿಲೀಸ್ ಆಯಿತು. ಈ ಮೂವಿ 1984ರಲ್ಲಿ ರಿಲೀಸ್ ಆದ ತಮಿಳಿನ ತಮ್ಮಿಕು ಎಂಥ ಊರು ಫಿಲ್ಮಿನ ಆಫಿಷಿಯಲ್ ರೀಮೇಕ್ ಆಗಿತ್ತು. ಇನ್ನು ಅವರ 11ನೇ ರೀಮೇಕ್ ಮೂವಿ ಬಂದು ರಾಮಣ್ಣ ಶಮಣ್ಣ. ಇದು 1988ರಲ್ಲಿ ರಿಲೀಸ್ ಆಯಿತು. ಈ ಮೂವಿ 1987ರಲ್ಲಿ ರಿಲೀಸ್ ಆದ ತಮಿಳಿನ ಚಿನ್ನ ತಂಬಿ ಪೆರಿಯಂ ತುಂಬಿ ಫಿಲ್ಮಿನ ಆಫಿಷಿಯಲ್ ರೀಮೇಕ್ ಆಗಿತ್ತು. ಇನ್ನು ಅವರ 12ನೇ ರೀಮೇಕ್ ಮೂವಿ ಬಂದು ಯುದ್ಧಕಾಂಡ. ಇದು 1989ರಲ್ಲಿ ರಿಲೀಸ್ ಆಯಿತು. ಈ ಮೂವಿ 1985ರಲ್ಲಿ ರಿಲೀಸ್ ಆದ ಹಿಂದಿಯ ಆಫಿಷಿಯಲ್ ರೀಮೇಕ್ ಆಗಿತ್ತು. 13ನೇ ರೀಮೇಕ್ ಮೂವಿ ಬಂದು ಯುಗ ಪುರುಷ. 1989ರಲ್ಲಿ ರಿಲೀಸ್ ಆಯಿತು. ಈ ಮೂವಿ 1980ರಲ್ಲಿ ರಿಲೀಸ್ ಆದ ಹಿಂದಿಯ ಕರ್ಜ್ ಫಿಲ್ಮಿನ ಆಫಿಷಿಯಲ್ ರೀಮೇಕ್ ಆಗಿತ್ತು. ಇನ್ನು ಅವರ 14ನೇ ರೀಮೇಕ್ ಮೂವಿ ಬಂದು ಪೋಲಿ ಹುಡುಗರು. ಇದು 1989ರಲ್ಲಿ ರಿಲೀಸ್ ಆಯಿತು. ಈ ಮೂವಿ 1986ರಲ್ಲಿ ರಿಲೀಸ್ ಆದ ತೆಲುಗಿನ ಕಲ್ಲಯುಗ ಪಾಂಡವುಳ್ಳು ಫಿಲ್ಮಿನ ಆಫಿಷಿಯಲ್ ರೀಮೇಕ್ ಆಗಿತ್ತು. ಇನ್ನು ಅವರ 15ನೇ ರೀಮೇಕ್ ಮೂವಿ ಬಂದು ಅಭಿಮನ್ಯು. ಇದು 1990ರಲ್ಲಿ ರಿಲೀಸ್ ಆಯಿತು. ಈ ಮೂವಿ 1984ರಲ್ಲಿ ರಿಲೀಸ್ ಆದ ತೆಲುಗಿನ ಅಂಕುಶ್ ಫಿಲ್ಮಿನ ಆಫಿಷಿಯಲ್ ರೀಮೇಕ್ ಆಗಿತ್ತು. ಇನ್ನು ಅವರ 16ನೇ ರೀಮೇಕ್ ಮೂವಿ ಬಂದು ರಾಮಾಚಾರಿ. ಹೌದು, ಈ ಮೂವಿ ಕೂಡ ರೀಮೇಕ್ ಮೂವಿಯೇ. 1991ರಲ್ಲಿ ರಿಲೀಸ್ ಆಯಿತು. ಈ ತಮಿಳಿನಲ್ಲಿ ರಿಲೀಸ್ ಆದ ಚಿನ್ನ ತಂಬಿ ಫಿಲ್ಮಿನ ಆಫಿಷಿಯಲ್ ರೀಮೇಕ್ ಆಗಿತ್ತು. ಇನ್ನು ಅವರ 17ನೇ ರೀಮೇಕ್ ಮೂವಿ ಬಂದು ಹಳ್ಳಿ ಮೇಷ್ಟ್ರು. ಇದು 1992ರಲ್ಲಿ ರಿಲೀಸ್ ಆಯಿತು. ಈ ಮೂವಿ 1983ರಲ್ಲಿ ರಿಲೀಸ್ ಆದ ತಮಿಳಿನ ಮುಂದಿನ ಮುಂಡೀಚು ಫಿಲ್ಮಿನ ಆಫಿಷಿಯಲ್ ರೀಮೇಕ್ ಆಗಿತ್ತು. ಇನ್ನು ಅವರ 18ನೇ ರೀಮೇಕ್ ಮೂವಿ ಬಂದು ಗೋಪಿ ಕೃಷ್ಣ. ಇದು 1992ರಲ್ಲಿ ರಿಲೀಸ್ ಆಯಿತು. 1990ರಲ್ಲಿ ರಿಲೀಸ್ ಆದ ತಮಿಳಿನ ನಡಿಗನ್ ಫಿಲ್ಮಿನ ಆಫಿಷಿಯಲ್ ರೀಮೇಕ್ ಆಗಿತ್ತು. ಇನ್ನು ಅವರ 19ನೇ ಸಿನಿಮಾ ಬಂದು ಚಿಕ್ಕ ಯಜಮಾನರು. ಇದು 1992ರಲ್ಲಿ ರಿಲೀಸ್ ಆಯಿತು. ಈ ಮೂವಿ 1992ರಲ್ಲಿ ರಿಲೀಸ್ ಆದ ತಮಿಳಿನ ಚೆನ್ನೈ ಗೌಡರ್ ಫಿಲ್ಮಿನ ಆಫಿಷಿಯಲ್ ರೀಮೇಕ್ ಆಗಿತ್ತು. ಇನ್ನು ಅವರ 20ನೇ ರೀಮೇಕ್ ಮೂವಿ ಬಂದು ಶ್ರೀರಾಮಚಂದ್ರ. ಇದು 1992ರಲ್ಲಿ ರಿಲೀಸ್ ಆಯಿತು. ಈ ಮೂವಿ 1979ರಲ್ಲಿ ರಿಲೀಸ್ ಆದ ತಮಿಳಿನ ಕಲ್ಯಾಣ ರಾಮಂ ಫಿಲ್ಮಿನ ಆಫಿಷಿಯಲ್ ರೀಮೇಕ್ ಆಗಿತ್ತು. ಇನ್ನು ಅವರ 21ನೇ ರೀಮೇಕ್ ಮೂವಿ ಬಂದು ಗಡಿಬಿಡಿ ಗಂಡ. ಇದು 1993ರಲ್ಲಿ ರಿಲೀಸ್ ಆಯಿತು. ಈ ಮೂವಿ 1992ರಲ್ಲಿ ರಿಲೀಸ್ ಆದ ತೆಲುಗಿನ ಅಲ್ಲಾರಿ ಮುಗುಡು ಫಿಲ್ಮಿನ ಆಫಿಷಿಯಲ್ ರೀಮೇಕ್ ಆಗಿತ್ತು. ಇನ್ನು ಅವರ 22ನೇ ರೀಮೇಕ್ ಮೂವಿ ಬಂದು ಅಣ್ಣಯ್ಯ. ಇದು 1993ರಲ್ಲಿ ರಿಲೀಸ್ ಆಯಿತು. ಈ ಮೂವಿ 1987ರಲ್ಲಿ ರಿಲೀಸ್ ಆದ ತಮಿಳಿನ ಹಿಂಗ ಚಿನ್ನ ರಸ ಫಿಲ್ಮಿನ ಆಫಿಷಿಯಲ್ ರೀಮೇಕ್ ಆಗಿತ್ತು. ಇನ್ನು ಅವರ 23ನೇ ರೀಮೇಕ್ ಮೂವಿ ಬಂದು ಮನೆ ದೇವರು. ಇದು 1993ರಲ್ಲಿ ರಿಲೀಸ್ ಆಯಿತು. ಈ ಮೂವಿ 1981ರಲ್ಲಿ ರಿಲೀಸ್ ಆದ ತಮಿಳಿನ ಮೌನ ಗೀತಂ ಫಿಲ್ಮಿನ ಆಫಿಷಿಯಲ್ ರೀಮೇಕ್ ಆಗಿತ್ತು. ಇನ್ನು ಅವರ 24ನೇ ರೀಮೇಕ್ ಮೂವಿ ಬಂದು ರಸಿಕಾ. ಇದು 1994ರಲ್ಲಿ ರಿಲೀಸ್ ಆಯಿತು. ಈ ಮೂವಿ 1992ರಲ್ಲಿ ರಿಲೀಸ್ ಆದ ತಮಿಳಿನ ನೇಹಿಲ್ ಫಟ್ಟು ಫಿಲ್ಮಿನ ಆಫಿಷಿಯಲ್ ರೀಮೇಕ್ ಆಗಿತ್ತು. ಇನ್ನು ಅವರ 25ನೇ ರೀಮೇಕ್ ಮೂವಿ ಬಂದು ಪುಟ್ನಂಜ. ಇದು 1995ರಲ್ಲಿ ರಿಲೀಸ್ ಆಯಿತು. ಈ ಮೂವಿ 1972ರಲ್ಲಿ ರಿಲೀಸ್ ಆದ ತಮಿಳಿನ ಪಟ್ಟಿಕಾಡು ಪಟ್ಟಿಯಂ ಫಿಲ್ಮಿನ ಆಫಿಷಿಯಲ್ ರೀಮೇಕ್ ಆಗಿತ್ತು. ಇನ್ನು ಅವರ 26ನೇ ರೀಮೇಕ್ ಮೂವಿ ಬಂದು ಚಲುವ. ಇದು 1997ರಲ್ಲಿ ರಿಲೀಸ್ ಆಯಿತು. ಈ ಮೂವಿ 1994ರಲ್ಲಿ ರಿಲೀಸ್ ಆದ ತೆಲುಗಿನ ಹೆಲೋ ಬ್ರದರ್ ಫಿಲ್ಮಿನ ಆಫಿಷಿಯಲ್ ರೀಮೇಕ್ ಆಗಿತ್ತು. ಇನ್ನು ಅವರ 27ನೇ ರೀಮೇಕ್ ಮೂವಿ ಬಂದು ಯಾರೇ ನೀ ಚೆಲುವೆ. ಇದು 1998ರಲ್ಲಿ ರಿಲೀಸ್ ಆಯಿತು. ಇದು 1996ರಲ್ಲಿ ರಿಲೀಸ್ ಆದ ತಮಿಳಿನ ಕಾಡಲ್ ಕೊಟ್ಟೆಯ ಫಿಲ್ಮಿನ ಆಫಿಷಿಯಲ್ ರೀಮೇಕ್ ಆಗಿತ್ತು. ಇನ್ನು ಅವರ 28ನೇ ರೀಮೇಕ್ ಮೂವಿ ಬಂದು ಮಾಂಗಲ್ಯಂ ತಂತು ನಾನೇನ. ಇದು 1998ರಲ್ಲಿ ರಿಲೀಸ್ ಆಯಿತು. ಈ ಮೂವಿ 1996ರಲ್ಲಿ ರಿಲೀಸ್ ಆದ ತೆಲುಗಿನ ಪವಿತ್ರ ಬಂಧಂ ಫಿಲ್ಮಿನ ಆಫಿಷಿಯಲ್ ರೀಮೇಕ್ ಆಗಿತ್ತು. ಇನ್ನು ಅವರ 29ನೇ ರೀಮೇಕ್ ಮೂವಿ ಬಂದು ಪ್ರೀತಿಸೋದು ತಪ್ಪ. ಇದು 1998ರಲ್ಲಿ ರಿಲೀಸ್ ಆಯಿತು. ಈ ಮೂವಿ 1996ರಲ್ಲಿ ರಿಲೀಸ್ ಆದ ತೆಲುಗಿನ ಎಲ್ಲ ಡತ್ಲಾ ಫಿಲ್ಮಿನ ಆಫಿಷಿಯಲ್ ರೀಮೇಕ್ ಆಗಿತ್ತು. ಇನ್ನು ಅವರ 30ನೇ ರೀಮೇಕ್ ಮೂವಿ ಬಂದು ರವಿಮಾಮ. ಇದು 1999ರಲ್ಲಿ ರಿಲೀಸ್ ಆಯಿತು. ಈ ಮೂವಿ 1988ರಲ್ಲಿ ರಿಲೀಸ್ ಆದ ತಮಿಳಿನ ಎನ್ನ ತಂಗಚ್ಚಿ ಪಡಿಯಚ್ಚಿ ಫಿಲ್ಮಿನ ಆಫಿಷಿಯಲ್ ರೀಮೇಕ್ ಆಗಿತ್ತು. ನಿಮಗೆ ಪಾರ್ಟ್ 2 ನೋಡಲು ಇಷ್ಟವಿದ್ದರೆ ಕಮೆಂಟ್ ಮಾಡಿ, ನಾನು ಖಂಡಿತ ವೀಡಿಯೋ ಮಾಡ್ತೇನೆ. ಮತ್ತು
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.